ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಫಿಲಿಪ್ಪಿಯ ಪತ್ರಿಕೆ 1ನೇ ಅಧ್ಯಾಯ 21ನೇ ವಾಕ್ಯ. ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದು ಲಾಭವೇ. ಅಪೊಸ್ತಲನಾದ ಪೌಲನು ಸೆರೆಮನೆಯಲ್ಲಿದ್ದುಕೊಂಡು ಫಿಲಿಪ್ಪಿಯದವರಿಗೆ ಪತ್ರಿಕೆಯನ್ನು ಬರಿತಾ ಇದ್ದಾನೆ. ಹಾಗೆ ಪತ್ರಿಕೆಯನ್ನು ಬರೆಯುವಾಗ ಅವರಿಗೆ ಕರ್ತನಲ್ಲಿರುವ ಸಂತೋಷದ ಕುರಿತಾಗಿ ಮಾತನಾಡ್ತಾನೆ. ಈ ಪತ್ರಿಕೆ ಬರೆಯುವುದಕ್ಕಿದ್ದಂತಹ ಕಾರಣ ಏನು ಅಂದರೆ, ಫಿಲಿಪ್ಪಿಯ ಸಭೆಯವರು ಪೌಲನನ್ನು ಹೆಚ್ಚಾಗಿ ಪ್ರೀತಿ ಮಾಡಿದಂಥ ಒಂದು ಸಭೆ. ಮಾತ್ರವಲ್ಲ, ಈಗ ಸೆರೆಮನೆಯಲ್ಲಿರೋದರಿಂದ ಅವನಿಗೆ ಬಹಳ ಒಂದು ಬೇಸರ ಆಗಿದೆ ಫಿಲಿಪ್ಪಿಯ ಸಭೆಯವರಿಗೆ. ಮಾತ್ರವಲ್ಲ, ಈ ಪೌಲನ ಸೇವೆಗಾಗಿ ತೆಸಲೋನಿಕದಲ್ಲಿದ್ದಾಗಲೂ ಇತರ ಎಲ್ಲ ಕಡೆಗಳಲ್ಲಿ ಹೋಗ್ಬೇಕಾದ್ರೆಲ್ಲ ಇವರು ಹಣ ಸಹಾಯವನ್ನು ಮಾಡ್ತಾಯಿದ್ರು. ಈಗ ಎಪಫ್ರೋದಿತನ ಕೈಯಲ್ಲಿ ಸ್ವಲ್ಪ ಹಣವನ್ನು ಕೊಟ್ಟು ಪೌಲನ ಯೋಗಕ್ಷೇಮವನ್ನು ತಿಳ್ಕೊಂಡು ಬರುವುದಕ್ಕಾಗಿ ಅವನನ್ನು ಕಳಿಸ್ಕೊಟ್ಟಿದ್ದಾರೆ ಪೌಲನ ಬಳಿಯಲ್ಲಿ. ಎಪಫ್ರೋದಿತ ಪೌಲನ ಬಳಿಗೆ ಬರ್ತಾನೆ, ಹಣವನ್ನು ಕೊಡ್ತಾನೆ. ಆಗ ಪೌಲ ಫಿಲಿಪ್ಪಿಯದವರ ಕುರಿತಾಗಿ ವಿಚಾರಿಸಿದಾಗ ಫಿಲಿಪ್ಪಿಯದವರು ನೀವು ಸೆರೆಮನೆಯಲ್ಲಿರೋದ್ರಿಂದ ತುಂಬ ದುಃಖದಲ್ಲಿ, ವೇದನೆಯಲ್ಲಿದ್ದಾರೆ ಎಂಬುದಾಗಿ ಪೌಲನಿಗೆ ಇನ್ಫಾರ್ಮೇಷನ್ ಸಿಕ್ಕಿದಾಗ ಪೌಲ ಅವರಿಗೆ ಬರಿತಾ ಇರುವಂಥ ಒಂದು ಪತ್ರಿಕೆ ಇದು. ನೀವು ಸಂತೋಷ ಪಡ್ರಿ, ನಿರಾಶೆ ಪಡಬೇಡ್ರಿ ಎಂಬುದಾಗಿ ಅವನು ತನ್ನ ಸ್ಥಿತಿಯನ್ನು ತಿಳಿಸ್ಕೊಡ್ತಾ ಇದ್ದಾನೆ. ಅದರ 1ನೇ ಅಧ್ಯಾಯ 12ನೇ ವಾಕ್ಯದ ಹೆಡ್ಡಿಂಗಲ್ಲಿ ಪೌಲನು ರೋಮಾಪುರಿಯಲ್ಲಿ ಸೆರೆಯವನಾಗಿದ್ದು ತನ್ನ ಸ್ಥಿತಿಯನ್ನು, ಕೋರಿಕೆಯನ್ನು ಕುರಿತು ಹೇಳಿತು. ತನ್ನ ಸ್ಥಿತಿ ಯಾವ ಥರ ಇದೆ ಇವಾಗ, ಯಾಕೆಂದರೆ ಪೌಲನ ಸ್ಥಿತಿ ಹೇಗಿದೆ ಅಂತ ತಿಳಿಯದಲೇ ದುಃಖದಲ್ಲಿರುವಂತಹ ಫಿಲಿಪ್ಪಿಯದವರಿಗೆ ತನ್ನ ಸ್ಥಿತಿ ಹೇಗಿದೆ, ತಾನಿಲ್ಲಿ ಯಾವ ಥರ ಇದ್ದೀನಿ, ಹೇಗೆ ಏನು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತಾನೆ ಈ ಒಂದು ಪ್ಯಾರಾಗ್ರಾಫ್ನಲ್ಲಿ. ಅದರ ಅರ್ಥ, ಪೌಲನಿಗೆ ವಿರುದ್ಧವಾಗಿ ಅನೇಕ ರೀತಿಯರು ಸುಳ್ಳು ಬೋಧಕರು ಎದ್ದೇಳಿದ್ದಾರೆ, ಪೌಲನಿಗೆ ಇನ್ನೂ ಹೆಚ್ಚು ಕಷ್ಟ ಹೆಚ್ಚಾಗಬೇಕು ಅನ್ನೋದನ್ನು ಪ್ರಯತ್ನ ಮಾಡ್ತಾರೆ. ಇದೆಲ್ಲವನ್ನು ಪೌಲ ಹೇಳ್ತಾನೆ. ಇದೆಲ್ಲ ಹೇಳಿ ಪೌಲ ಹೇಳುವಂಥ ಒಂದು ಮಾತೇನು ಅಂದರೆ, ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದು ಲಾಭ. ಬದುಕಿದ್ರೆ ನಾನು ಕ್ರಿಸ್ತನಿಗಾಗಿ ಬದುಕಬೇಕು, ಬದುಕಿದರೆ ನಾನು ಕ್ರಿಸ್ತನ ಚಿತ್ತವನ್ನು ಮಾಡಬೇಕು. ಅದು ಹೊರಗಡೆ ಇದ್ದರೂ ಸರಿ, ಅದು ನಾನು ಸೆರೆಮನೆಯಲ್ಲಿದ್ದರೂ ಸರಿ, ಎಲ್ಲೇ ಇದ್ದರೂ ಕ್ರಿಸ್ತನ ಚಿತ್ತವನ್ನು ಮಾಡಬೇಕು ಎಂಬುದು ಪೌಲನ ಹೃದಯದ ಒಂದು ಬಯಕೆಯಾಗಿತ್ತು. ಸತ್ತರೆ ನನಗಿನ್ನೂ ಲಾಭ. ಯಾಕೆ ಅಂದರೆ ಈ ಕಷ್ಟಗಳನ್ನೆಲ್ಲ ಬಿಟ್ಟು ನಾನೇನು ಮಾಡ್ಬೋದು, ಹೊರಗೆ ಹೋಗಬೇಕು. ಮಾತ್ರವಲ್ಲ, 23ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಈ ಎರಡರ ನಡುವೆ ಸಿಕ್ಕಿಕೊಂಡಿದ್ದೇನೆ, ಇಲ್ಲಿಂದ ಹೋಗಿಬಿಟ್ಟು ಕ್ರಿಸ್ತನ ಜೊತೆಯಲ್ಲಿರಬೇಕೆಂಬುದೇ ನನ್ನ ಅಭಿಲಾಷೆ, ಅದು ಉತ್ತಮೋತ್ತಮ. ಎರಡು ಕಾರ್ಯವನ್ನು ಹೇಳ್ತಾನೆ. ಈ ಲೋಕದಲ್ಲಿ ಇದ್ದರೆ ನಾನು ಸಭೆಯ ಬೆಳವಣಿಗೆಗಾಗಿ ಪ್ರಯತ್ನ ಮಾಡ್ತೀನಿ, ಕ್ರಿಸ್ತನ ಸಭೆಯ ಬೆಳವಣಿಗೆಗೆ ನನ್ನಿಂದ ಆಗುವಷ್ಟು ಪ್ರಯತ್ನ ಮಾಡ್ತೀನಿ. ಸತ್ತರೆ ಈ ಕ್ರಿಸ್ತನ ಜೊತೆಯಲ್ಲೇ ಐಕ್ಯವಾಗಿ ನಾನು ಇರ್ತೀನಿ. ಅವನು ಹೇಳ್ತಾನೆ, ನನಗದು ಲಾಭ, ನಾನು ಸಾಯೋದು ನನಗೆ ಲಾಭ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ನಾವು ಈ ಲೋಕದಲ್ಲಿ ಬದುಕುವುದಾದರೆ ಅದು ಕ್ರಿಸ್ತನಿಗಾಗಿ ಬದುಕುವಂಥ ಒಂದು ಅನುಭವ. ನಾವು ಬದುಕುವಂಥ ಸಮಯ ಕ್ರಿಸ್ತನಿಗೋಸ್ಕರ ಜೀವಿಸುವಂತಹ ಒಂದು ಅನುಭವ ನಮ್ಮಲ್ಲಿ ಉಂಟಾಗಬೇಕು. ಪೌಲ ಈ ಒಂದು ಸೆರೆಮನೆಯಲ್ಲಿರುವಾಗಲೂ ಸಹ ಕ್ರಿಸ್ತನ ನಿಮಿತ್ತ ಸೆರೆಮನೆಯಲ್ಲಿ ಬಂದಿದ್ದಾನೆ. ಕ್ರಿಸ್ತನ ನಿಮಿತ್ತ ಅವನು ಸುವಾರ್ತೆಯನ್ನು ಸಾರಿದ್ದರ ನಿಮಿತ್ತ. ನೋಡಿ, 13ನೇ ವಾಕ್ಯದಲ್ಲಿ ಹೇಳುತ್ತೆ, ಹೇಗೆಂದರೆ ನನ್ನ ಬೇಡಿಗಳು ಕ್ರಿಸ್ತನ ನಿಮಿತ್ತವೇ. ನಾನು ಕಳ್ತನ ಮಾಡಿ ಸೆರೆಮನೆಗೆ ಬಂದಿಲ್ಲ, ನಾನು ಇನ್ಯಾವುದೋ ಒಂದು ಕೊಲೆ ಮಾಡಿ ಸೆರೆಮನೆಗೆ ಬಂದಿಲ್ಲ. ಕ್ರಿಸ್ತನ ಸುವಾರ್ತೆಯನ್ನು ಸಾರಿದ್ದರ ನಿಮಿತ್ತ ನಾನು ಸೆರೆಮನೆಗೆ ಬಂದಿದ್ದೇನೆ. ಕ್ರಿಸ್ತನ ನಿಮಿತ್ತ ನನಗೆ ಸೆರೆಯಾಗಿದೆ. ಹಂಗಂತ ಹೇಳಿ ನಾನು ನಿರಾಶೆ ಪಡಲ್ಲ. ಆ ಕ್ರಿಸ್ತನಿಗೋಸ್ಕರ ನಾನು ಬದುಕ್ತೀನಿ, ಆ ಕ್ರಿಸ್ತನಿಗೋಸ್ಕರ ಜೀವಿಸ್ತೀನಿ, ಆ ಕ್ರಿಸ್ತನಿಗೋಸ್ಕರ ನನ್ನ ಪ್ರಾಣವನ್ನೇ ಕೊಡುವುದಕ್ಕೆ ತಯಾರಾಗಿದ್ದೇನೆ. ಈ ದಿವಸ ನಿಮ್ಮ ಜೀವಿತದಲ್ಲಿ ಬರುವಂಥ ಸಮಸ್ಯೆಗಳ ಮಧ್ಯದಲ್ಲಿ ಒಂದು ವೇಳೆ ಕ್ರಿಸ್ತನನ್ನು ಆರಾಧಿಸಿದ್ದರಿಂದ, ಕ್ರಿಸ್ತನ ಚಿತ್ತಕ್ಕನುಸಾರವಾಗಿ ಜೀವಿಸಿದ್ದರಿಂದ ಬರುವಂತಹ ಹಿಂಸೆಗಳ ಮಧ್ಯದಲ್ಲೂ ನಾವು ನಿರಾಶರಾಗದೆ ಕ್ರಿಸ್ತನ ಚಿತ್ತಕ್ಕೆ ವಿಧೇಯರಾಗಿ ನಾವು ಮುಂದೆ ಸಾಗುವುದಾದರೆ ನಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಮಗೆ ಸಹಾಯ ಮಾಡುವಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಈ ದಿವಸ ಕರ್ತನ ಮುಖವನ್ನು ನೋಡೋಣ, ಕರ್ತನಲ್ಲಿ ಆಶ್ರಯಿಸೋಣ, ಕರ್ತನ ಚಿತ್ತಕ್ಕೆ ಒಪ್ಪಿಸಿಕೊಡೋಣ. ಪೌಲ ಹೇಳ್ತಾನೆ, ನನಗೆ ಸಮಸ್ಯೆಗಳು ಬರ್ತದೆ, ನನಗೆ ವೇದನೆಗಳು ಬರ್ತದೆ, ನನಗೆ ವಿರೋಧಗಳು ಬರ್ತಾ ಇದೆ, ನನ್ನನ್ನು ಕೊಲ್ಲುವುದಕ್ಕಾಗಿ ನನಗಿನ್ನೂ ಹೆಚ್ಚು ಹಿಂಸೆಗಳಾಗಬೇಕು ಎಂಬುದಾಗಿ 17ನೇ ವಾಕ್ಯದಲ್ಲಿ ಓದ್ತೀವಿ. ಆ ಬೇರೆ ಥರದವರಾದರೂ ನಾನು ಬೇಡಿ ಬಿದ್ದಿರುವಾಗಲೂ ನನಗೆ ಸಂಕಟವನ್ನೆಬ್ಬಿಸಬೇಕೆಂದು ಯೋಚಿಸಿ
ಅವ್ರೇನು ಮಾಡ್ತಾ ಇದ್ದಾರೆ, ಸಂಕಟ ಹೆಚ್ಚಿಸಬೇಕು, ನನಗೆ ಸಂಕಟ ಜಾಸ್ತಿ ಮಾಡಬೇಕು, ಕಷ್ಟ ಜಾಸ್ತಿ ಮಾಡಬೇಕು ಅನ್ನೋದು ಅವ್ರ ಪ್ರಯತ್ನ. ಆದರೆ ಪೌಲ ಹೇಳ್ತಾನೆ, ಯಾರು ಏನೇ ಮಾಡಿದ್ರು ನನಗೆ ಬದುಕಿದ್ರೆ ನಾನು ಕ್ರಿಸ್ತನಿಗಾಗಿ ಬದುಕ್ತೀನಿ. ಸಾಯುವುದು ನನಗೆ ಲಾಭ, ಸತ್ತರೆ ಸಂತೋಷ, ಆದರೆ ಬದುಕಿದರೆ ಕರ್ತನಿಗಾಗಿ. ಈ ದಿವಸ ನೀವು ಕರ್ತನ ಸನ್ನಿಧಾನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ನಮಗೂ ಸಹ ಬದುಕಿದರೆ ಅದು ಕ್ರಿಸ್ತನಿಗಾಗಿ ನಾವು ಬದುಕೋಣ. ಕರ್ತನ ಚಿತ್ತಕ್ಕೆ ವಿಧೇಯರಾಗಿ ಜೀವಿಸುವುದಾದರೆ ನಮ್ಮ ಜೀವಿತದಲ್ಲಿ ಈ ಲೋಕದಲ್ಲಿರುವಂತಹ ಸಮಯ ಕರ್ತನಿಗೋಸ್ಕರ ನಮ್ಮನ್ನೇ ಒಪ್ಪಿಸಿಕೊಟ್ಟು ಕರ್ತನ ಚಿತ್ತವನ್ನು ಮಾಡುತ್ತಾ ಮುಂದೆ ಸಾಗುವಂತೆ ದೇವರಾದ ಕರ್ತನು ನಮ್ಮ ಜೀವಿತದಲ್ಲಿ ಸಹಾಯ ಮಾಡಲಿ. ಮಾತ್ರವಲ್ಲ, ಅವನು ಹೇಳ್ತಾನೆ, ಸಾಯುವುದು ನನಗೆ ಲಾಭ. ಯಾಕೆ? ಉತ್ತಮೋತ್ತಮವಾದಂತಹ ಈ ಕಷ್ಟಗಳು ಬಿಟ್ಟು, ಈ ವೇದನೆ ಕಣ್ಣೀರು ಇಲ್ಲದಂತಹ ಒಂದು ಲೋಕಕ್ಕೆ ನಾನು ಹೋಗ್ತೀನಿ. ಆ ಕರ್ತನಲ್ಲಿ ಆಶ್ರಯಿಸುವಂತೆ ದೇವರಾದ ಕರ್ತನು ನಮ್ಮ ಜೀವಿತದಲ್ಲಿ ಸಹಾಯ ಮಾಡಲಿ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೇ ನಿನ್ನ ಪಾದ ಬಳಿಗೆ ಒಪ್ಪಿಸಿಕೊಡ್ತೇವೆ. ತಲೆಬಾಗಿರುವಂತಹ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡಪ್ಪ. ಹೌದಪ್ಪ, ಈ ಲೋಕದಲ್ಲಿ ಬದುಕಿದರೆ ನಾವು ನಿಮಗಾಗಿ ಬದುಕಬೇಕು. ನಿನ್ನ ವಾಕ್ಯವನ್ನು ಅನುಸರಿಸಿ ನಿನ್ನ ಚಿತ್ತಕ್ಕೆ ವಿಧೇಯರಾಗಿ ನಾವು ಬದುಕು ಹಾಗೆ ಕರ್ತನೆ ನೀ ನಮಗೆ ಸಹಾಯ ಮಾಡು. ಏನೇ ಕಷ್ಟ, ಸಮಸ್ಯೆ, ಇಕ್ಕಟ್ಟುಗಳು ಬಂದರೂ ಸಹ ನಿನ್ನನ್ನು ಬಿಟ್ಟು ಹಾಗಲ್ಲದೆ ನಿನ್ನ ಚಿತ್ತಕ್ಕೆ ವಿಧೇಯರಾಗಿ ಜೀವಿಸುವ ಹಾಗೆ ನೀನು ನಮಗೆ ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.